ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ, ಸರ್, ನಮಸ್ತೆ. ನಮಸ್ಕಾರ ಸರ್, ಹೇಳ್ರಿ. ಸರ್, ನಮಗೊಂದು ಗೂಡ್ಸ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ, ಅಶೋಕ್ ಲೇಲ್ಯಾಂಡ್ ರೀ ಇದು. ಹಾಂ ಸರ್, ಅಶೋಕ್ ಲೇಲ್ಯಾಂಡ್ 5 ಬೋಲ್ಟ್ ಗಾಡಿ ಸರ್, BS4 ವೆಹಿಕಲ್. 5 ಬೋಲ್ಟ್ ಐತ್ರಿ, BS4. ಹಾಂ ಸರ್. ಓಕೆ ಸರ್, ಅಶೋಕ್ ಲೇಲ್ಯಾಂಡ್ ದೋಸ್ತ್ ಐತ್ರಿ ಇದು. ಹಾಂ ಸರ್. ಓಕೆ, ಮಾಡಲ್ಲು ಮಾಡಲು 17ನೇ ಎಂಡಿಂಗ್ ಸರ್. 2017 ಎಂಡ್ ಐತ್ರಿ. ಹಾಂ ಸರ್, ಓಕೆ. ಲಾಸ್ಟ್ನೇ ತಿಂಗಳು ಐತೆ ಸರ್. ಓಕೆ ಸರ್, ಓಕೆ. ಓನರ್ ಎಷ್ಟಾಗಿರ್ತಾವೆ? ಫಸ್ಟ್ ಓನರ್ ಸರ್. ಸಿಂಗಲ್ ಓನರ್ದಾಗ ಇದ್ರಿ? ಫಸ್ಟ್ ಓನರ್ ಸರ್, ಸಿಂಗಲ್ ಮೇಂಟೈನ್ ಒಬ್ಬರೇ ಹೊಡಿಯೋದು. ಗಾಡಿ ತೊಗೊಳೋರು ಸೆಕೆಂಡ್ ಓನರ್ ಆಗ್ತಾರೆ ಅಂದ್ರೆ? ಹಾಂ, ಸೆಕೆಂಡ್ ಓನರ್ ಆಗುತ್ತೆ ಸರ್. ಗಾಡಿ ಬೇಕಾದ್ರೆ ಲೇಬರ್ನೇ ಹೊಡೆದಿರ ಸರ್, ಬೇರೆ ಏನು ಹೊಡೆದಿಲ್ಲ. ಲೇಬರ್ ಹೊಡೆದಿರಿ? ಹಾಂ, ಲೇಬರ್ನೇ ಸರ್ ಜಾಸ್ತಿ ಹೊಡೆದಿರೋದು. ಲೋಡಿಂಗ್ ಅವು ಮೆಣಸಿಗೆ ತುಂಬೋದು ಈ ಥರ ಏನು ಅನ್ಲೋಡಿಂಗ್? ಆ ಥರ ಏನಿಲ್ಲ ಸರ್. ಫಸ್ಟು ಮೊಟ್ಟೆ ಹೊಡಿತಿದ್ವಿ ಸರ್, ಬಳ್ಳಾರಿ ಟು ಸಿರುಗುಪ್ಪ. ಅದು ಆದ್ಮೇಲೆ ಲೇಬರ್ ನೋಡಿದ್ವಿ ಸರ್. ಓಕೆ, ಅಂದ್ರೆ ಲೇಬರ್ ನೋಡಕ್ಕೆ ಜಾಸ್ತಿ ಏನು ಲೋಡ್ ಹಾಕಿಲ್ಲ ಗಾಡಿಗೆ ನೀವು, ಅಂದ್ರೆ ಹೈರಾಣ ಆಗಿಲ್ಲ ಗಾಡಿ? ಇಲ್ಲ ಸರ್, ಅದೇನು ಐತೇನು ಹಾಕಿಲ್ಲ ಸರ್. ಅವ್ರು ಗಾಡಿ ನೋಡ್ಕೊಂಡು ತಗೊಂಡು ಬರಲ್ಲ ಸರ್, ಯಾಕಂದ್ರೆ ಗಾಡಿ ಏನು ಗುಡ್ ಕಂಡೀಷನ್ ಐತೆ ಸರ್. ಬರಾಬರ್. ರನ್ನಿಂಗ್ ಎಷ್ಟಾಗೈತೆ ರೀ ಈಗ ಕಿಲೋಮೀಟ್ರ್? ಸರ್ ರನ್ನಿಂಗ್ ಸರ್, ಅದರಲ್ಲಿ 1,12,777 ಕಿಲೋಮೀಟರ್ ಏನಾಗಿತ್ತಲ್ಲ ಸರ್. ಮೀಟ್ರ್ ಚಲ್ತಿನ ಐತ್ರಿ? ಏನು ಸರ್? ರನ್ನಿಂಗ್ ಮೀಟ್ರ್ ಚಲ್ತಿನ ಐತ್ರಿ? ಹಾಂ ಸರ್, ರನ್ನಿಂಗ್ ಐತೆ ಸರ್. ನಾವು ಆ ಥರ ಮೋಸ ಮಾಡೋರು ಅಂತಾರೆ ಏನಿಲ್ಲ ಸರ್, ನಾವು ಇಲ್ಲ ಇಲ್ಲ, ರೈತರ ಮಕ್ಕಳೇ. ನಾನು ಆ ಥರ ಹೇಳಕತ್ತಿಲ್ಲ. ನಮ್ಮದು ಇಂಪ್ಯಾಕ್ಟು ಅಷ್ಟು ಕೇಳೋದಿರ್ತೈತೆ ನಮ್ಮ ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ಕೂಡ. ಹೌದು ರೀ. ಓಕೆನಾ, ನಮ್ಮದು ಕೇಳೋ ಪದ್ಧತಿಯಿಂದ ಕೇಳ್ತಿರ್ತೀವಿ ನಿಮಗೆ. ಓಕೆನಾ, ಹೌದು ರೀ, ಗಾಡಿ ಜಾಸ್ತಿ ತಿರ್ಗಾಡಿಸಿದೆ ಸರ್. ಕೆಲವೊಂದು ರನ್ನಿಂಗ್ ಇರ್ತೈತೆ ರೀ ಮೀಟ್ರ್, ಕೆಲವೊಂದು ರನ್ನಿಂಗ್ ಇರಲ್ಲ. ರನ್ನಿಂಗ್ ಇದ್ರೆ ರನ್ನಿಂಗ್ ಇದೆ ಅಂತ ಹೇಳ್ಬೋದು, ರನ್ನಿಂಗ್ ಇಲ್ಲ ಅಂದ್ರೆ ರನ್ನಿಂಗ್ ಇಲ್ಲ ಅಂತ ಹೇಳ್ಬೋದು. ಓಕೆನಾ, ಅದ್ರಾಗ ಹೌದು ರೀ, ಹೌದು ರೀ. ಇಲ್ಲ ರನ್ನಿಂಗ್ ಐತೆ ಸರ್. ಓಕೆ. ಟೈರ್ ಕಂಡೀಷನ್ ತಲೆ ಯಾವ ಥರ ಇಟ್ಕೊಂಡಿರ್ತಾವೆ? ಏನು ಸರ್? ಟೈರ್ ಕಂಡೀಷನ್ ತಲೆ ಯಾವ ಥರ ಐತ್ರಿ? ಸರ್, ಅಲ್ಲಿ ಟೈರ್ ಕೂಡ ಅಲ್ಲಿ ವಾಟ್ಸಪ್ಗೆ ಹಾಕಿನಲ್ಲ ಸರ್, ಹಿಂದೆ ಎಲ್ಲ 90% ಇದೆ ಸರ್, ಮುಂದ್ಗಡೆ ಒಂದು 80-85% ಇದೆ ಸರ್. ಸ್ಟೆಪ್ನಿ ಕೂಡ ಚೆನ್ನಾಗಿದೆ ಸರ್. ಓಕೆ. ತಮ್ಮ ಕೈಯಾಗ ಇಂಜನ್ ಕಂಡೀಷನ್, ಬಾಡಿ ಕಂಡೀಷನ್ ಎಲ್ಲ ಕರೆಕ್ಟ್ ಐತಲ್ಲ ರೀ? ಸರ್, ಆ ಟ್ರಾಲಿ ಕೂಡ ಇವಾಗ ಒಂದು ತಿಂಗಳ ಕೆಳಗಡೆ ಹಾಕ್ಸಿದ್ವಿ ಸರ್ ನಾವು, ಇಲ್ಲೇ ಲೇಬರ್ ನೋಡೇನ ಅಂತೇಳಿ. ಈ ಬರೋ ಸೀಸನ್ ಕಡಿಮೆ ಆಗಿಬಿಡ್ತು ಸರ್, ಲೇಬರ್ ಸೀಸನೇ ಇಲ್ಲ, ಹೋಗ್ತಾನೆ ಇಲ್ಲ ಸರ್. ಅದಕ್ಕೋಸ್ಕರನೇ ಸ್ವಲ್ಪ ದೊಡ್ಡ ಗಾಡಿ ಅಂದರೆ JCB ತರೋಣ ಅಂತೇಳಿ ಮನ್ಯಾಗ ಇದು ಮಾಡಿದೆ ಸರ್. ಅದಕ್ಕೋಸ್ಕರನೇ ಗಾಡಿ ಕೊಡೋಣ ಅಂತೇಳಿ ಯೂಟ್ಯೂಬ್ ನಂಬರ್ ಇತ್ತು ಸರ್, ಅದಕ್ಕೆ ಸೆಂಡ್ ಮಾಡಿ ಹಾಕ್ತೀನಿ. ಓಕೆ. ಇದು ಏನು ಪೇಂಟ್ ಮಾಡಿರೇನು ರೀ ಗಾಡಿ ಪೂರ್ತಿ? ಸ್ವಲ್ಪ ಪೇಂಟು ಕೊಡಕ್ಕಂತಾನೇನು ಮಾಡಿಲ್ಲ ಸರ್, ಇಟ್ಕೊಳಕ್ಕಂತಾನೆ ಮಾಡಿರೋದು. ಎಲ್ಲ ಗಾಡಿ ಜಬರ್ದಸ್ತ್ ರೆಡಿ ಮಾಡ್ಸ್ಕೊಂಡೇ ಇಟ್ಕೊಂಡಿರೋದು ಸರ್. ಇವಾಗ ಅಲ್ಲಿ ಇಲ್ಲಿಗೆ ಬಾಡಿಗೆ ಬರ್ತಾವಂತಂತೇಳಿ ಏನಂದ್ರೆ ಇಲ್ಲಿ ಕಾಂಪಿಟೇಷನ್ ಮೇಲೆ JCB ತರ್ಬೇಕಂತಂತೇಳಿ ಮನ್ಯಾಗ ಇದು ಮಾಡಕತ್ತಾರೆ ಸರ್. ಅದಕ್ಕೋಸ್ಕರನೇ JCB ಮಾಡೋಣ ಅಂತೇಳಿ ಕೊಡುತ್ತಾ ಇದೀವಿ ಸರ್ ಗಾಡಿ. ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗದ, ಗಾಡಿ ಮೇಲೆ ಕೇಸಸ್ ಈ ಥರ ಏನೂ ಇಲ್ಲ ರೀ ಪ್ರಾಬ್ಲಮ್? ಸರ್, ಅದು ಏನು ಥರ ಇಲ್ಲ ಸರ್, ಅದೇನೇ ಇದ್ದರೆ ನಮ್ಮ ಕಡೆ ಸರ್ ಪ್ರಾಬ್ಲಮ್. ಓಕೆ ಸರ್. ಏನು ಕೊಡ್ತೈತೆ ರೀ ತಮ್ಮ ಕೈಯಾಗ ಮೈಲೇಜ್? ಸರ್, ಅದು 12 ಕೊಡ್ತೆ ನೋಡಿರಿ ಸರ್ ಮೈಲೇಜು. ಓಕೆ. ಅದು ಮೊದಲು ಎಲ್ಲ ಮೈಲೇಜ್ ಚೆನ್ನಾಗಿತ್ತು ಸರ್, ಮೊದಲು ಗಾಡಿ. ಇವಾಗ BS6 ಗಾಡಿಗಳು ಸ್ವಲ್ಪ ಕಡಿಮೆ ಸರ್. ಓಕೆ ಸರ್. ಇವಾಗ ಗಾಡಿ ಒಳಗೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರಿ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್, ಮಾಮೂಲಿ ಅದು ಟೇಪು ಗೀಪು ಅವೆಲ್ಲ ಮಾಮೂಲಿ ಇದು ಹಂಗೆ ಇದೆ ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಸರ್. ಇಂಜಿನಿಗೆ ಕೂಡ ಕೈ ಇಟ್ಟಿಲ್ಲ ಸರ್ ಇನ್ನೂವರೆಗೆ ಆಯಿತು. ಓಕೆ. ಸಿವಿಲ್ ಇಂಜನ್ ಐತ್ರಿ? ಹಾಂ, BS4 ಸರ್ ಇಂಜಿನ್. ಓಕೆ ಸರ್. ಈಗ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, FC ಇನ್ಸೂರೆನ್ಸ್ ಕೂಡ ತಾವು ತನಕ ರನ್ನಿಂಗ್ ಇಟ್ಟಿರಿ? ಹಾಂ, ರನ್ನಿಂಗ್ ಇದೆ ಸರ್, ಎಲ್ಲ ರನ್ನಿಂಗ್ ಇದೆ ಸರ್. ರನ್ನಿಂಗ್ ಐತ್ರಿ ಡಾಕ್ಯುಮೆಂಟ್ಸ್ ಎಲ್ಲ? ಹೌದು ರೀ. ಓಕೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ರೀ, ತಮ್ಮ ಗಾಡಿಗೆ ಏನು ಹೇಳ್ತೀರಿ ಸರ್ ಪ್ರೈಜು? ಪ್ರೈಸಾ ಸರ್? ಹಾಂ ರೀ. ಪ್ರೈಸು ಸರ್ 5 ಲಕ್ಷ ಹೇಳಿದ್ದೇನೆ ಸರ್. ಹಾಂ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡೋದು ಸರ್. ಮಾಡಲ್ಲ 2017 ಐತ್ರಿ. ತಾವು ಓನರ್ ಕೂಡ ಸಿಂಗಲ್ ಓನರ್ ಇದ್ದೀರಿ. ಗಾಡಿ ಯಾರು ತೊಗೊಂತಾರೆ ಸೆಕೆಂಡ್ ಓನರ್ ಆಗ್ತಾರೆ. ತಾವು ಹೇಳಕತ್ತಿದ ರೇಟು 5 ಲಕ್ಷನಾ? ಹೌದು ರೀ. ಫಸ್ಟ್ ಓನರ್ ಸರ್, ಸೆಕೆಂಡ್ ಓನರ್ ಅಲ್ಲ ಸರ್, ಸಿಂಗಲ್ ಮೇಂಟೈನ್, ಒಬ್ಬರೇ ಡ್ರೈವರು ಓಡ್ತಾ ಇರೋದು, ಬೇರೆ ಕಡೆ ಕೈಯಾಗೆ ಕೊಟ್ಟಿಲ್ಲ ಸರ್ ಗಾಡಿ. ಓಕೆ ಸರ್, ಅದು ಕರೆಕ್ಟು. ರೇಟ್ದಾಗ ಏನು ಮಾಡ್ಕೊಡ್ತೀರಿ ನೆಗೆಶ್ಬಿಲ್ಲು? ಸರ್, 5 ಲಕ್ಷ ಹೇಳಿದ್ದೀವಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದಿದ್ದೀವಿ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಿ ಒಟ್ಟಿನಲ್ಲಿ? ಹಾಂ, ಕಂಡೀಷನ್ ಇಲ್ಲ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್. ಯಾಕಂದರೆ ಗಾಡಿ ಕಂಡೀಷನ್ ಐತೆ ಸರ್. ಇದು ನಾವು ಸುಮ್ಮನೆ ಅದು ಮಾಡಿಸಿ ಇದು ಮಾಡಿಸಿ ಕೊಡೋ ಟೈಮಿಗೆ ಮಾಡ್ತಾರಲ್ಲ ಸರ್, ಆ ಥರ ಏನಿಲ್ಲ ಸರ್. ಗಾಡಿ ಇದ್ದಿದ್ದಾನೆ ಫೋಟೋ ಹಾಕಿರೋದು ಸರ್. ಓಕೆ ಸರ್. ಆದಷ್ಟು ರೇಟ್ದಾಗ ಒಂದೊಂದು ಸ್ವಲ್ಪ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಓಕೆನಾ?
ಆಯ್ತು ಸರ್ ನಿಮ್ಮ ಓಕೆ. ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಬಿಡ್ತೀವಿ ಸರ್. ಓಕೆ ಸರ್, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೇ ಐತ್ರಿ? ಹಾಂ ಇದೆ ಸರ್. ಓಕೆ, ಅಪ್ಡೇಟ್ ಮಾಡಿರ್ತೀವಿ ರೀ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಇದು ಗಾಡಿ ಇರುವಂಥ ಲೊಕೇಶನ್ನು? ಗಾಡಿದು ಲೊಕೇಶನ್ ಸರ್ ಬಳ್ಳಾರಿ ಡಿಸ್ಟಿಕ್ಕು ಸುರಗುಪ್ಪ ತಾಲೂಕು, ಹ್ಞೂ. ವಿಲೇಜ್ ಫ್ರಮ್ ಕುರುವಳ್ಳಿ ಸರ್. ಓಕೆ, ಅಪ್ಡೇಟ್ ಮಾಡ್ತೀವಿ. ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಆಯ್ತು ಸರ್, ಓಕೆ ಸರ್.